ವರ್ತೂರು ಪೊಲೀಸರಿಂದ ಹಲ್ಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲ್ಲೆ ಮಾಡಿದಂತಹ ಪೊಲೀಸರ ವಿರುದ್ಧ ಸಸ್ಪೆಂಡ್ ಅಸ್ತ್ರ ಪ್ರಯೋಗವಾಗಿದೆ. ಸಂಜಯ್ ರಾಥೋಡ್, ಸಂತೋಷ್ ಹಾಗೆ ಅರ್ಚನಾ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಕೂಡ ಸಸ್ಪೆಂಡ್ ಆಗಿದ್ದಾರೆ. ಗಾಯಾಳು ಸುಂದರಿ ಬಿಬಿ ಮೇಲೆ ಹಲ್ಲೆ ಮಾಡಿದಂತಹ ಆರೋಪ ಇವರ ಮೇಲೆ ಕೇಳಿಬಂದಿತ್ತು. ಎಸಿಪಿ ಪ್ರಿಯದರ್ಶಿನಿ ನೇತೃತ್ವದಲ್ಲಿ ಆಂತರಿಕ ತನಿಖೆ ನಡೆದು ಈಗ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸಸ್ಪೆನ್ಷನ್ನ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ವರದಿ ಮಾಡಿದಂತಹ ಪ್ರಕರಣ ಇದು. ನ್ಯೂಸ್ ಫಸ್ಟ್ ಬ್ರೇಕ್ ಮಾಡಿದಂತಹ ಪ್ರಕರಣ. ವಿಸ್ತೃತ ವರದಿ ಪ್ರಸಾರವಾದ ಬೆನ್ನಲ್ಲೇ ಸುಂದರಿಗೆ ಹಲ್ಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿತ್ತು. ಹಲ್ಲೆ ಮಾಡಿದಂತಹ ಕ್ರೈಂ ಬ್ರಾಂಚ್ ಸಿಬ್ಬಂದಿಯ ವಿರುದ್ಧ ಎನ್ಸಿಆರ್ ದಾಖಲಾಗಿತ್ತು. ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಮೌನೇಶ್ ವಿರುದ್ಧ ರೂಲ್ ನಂಬರ್ 7 ಅನ್ನ ಜಾರಿ ಮಾಡಲಾಗಿದೆ. ಮಹಿಳೆಯ ಖಾಸಗಿ ಭಾಗಕ್ಕೆಲ್ಲ ಪೊಲೀಸರು ಹಲ್ಲೆ ಮಾಡಿದಂತಹ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣ ಪಶ್ಚಿಮ ಬಂಗಾಳದವರೆಗೂ ತಲುಪಿತ್ತು. ಯಾಕಂದ್ರೆ ಸುಂದರಿ ಬಿಬಿ ಪಶ್ಚಿಮ ಬಂಗಾಳದವರು. ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರೆಗೂ ಕೂಡ ಈ ಪ್ರಕರಣ ರೀಚ್ ಆಗಿತ್ತು. ಮುಖ್ಯಮಂತ್ರಿಗಳ ಕಚೇರಿಗೂ ಈ ವಿಚಾರ ತಲುಪಿತ್ತು. ನ್ಯೂಸ್ ಫಸ್ಟ್ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು, ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ಈ ಸುದ್ದಿ ಸಂಚಲನವನ್ನ ಕ್ರಿಯೇಟ್ ಮಾಡುತ್ತೆ. ಮಹಿಳೆಯ ಖಾಸಗಿ ಭಾಗ ಸೇರಿದಂತೆ ಮಹಿಳೆಗೆ ಹಲ್ಲೆಯನ್ನ ಮಾಡಿದಂತಹ ಪೊಲೀಸರ ವಿರುದ್ಧ ಈಗ ಕ್ರಮ ಆಗಿದೆ. ಆಂತರಿಕ ತನಿಖೆಯನ್ನ ಮಾಡಿದಂತಹ ನಂತರದಲ್ಲಿ ಸಂಜಯ್ ರಾಥೋಡ್, ಸಂತೋಷ್ ಹಾಗೆ ಅರ್ಚನಾರನ್ನ ಸಸ್ಪೆಂಡ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬ್ರೇಕ್ ಮಾಡಿದ್ದಂತಹ ಸುದ್ದಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳ ಕಚೇರಿಯವರೆಗೂ ಕೂಡ ಈ ಹಲ್ಲೆ ಪ್ರಕರಣ ತಲುಪಿತ್ತು. ಈಗ ಫೈನಲಿ ಕ್ರಮ ಆಗಿದೆ. ಆಂತರಿಕ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬಂದಿದ್ದೇನು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಚಂದ್ರಶೇಖರ್? ಖಂಡಿತವಾಗಿಯೂ ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಒಂದು ಹಲ್ಚಲ್ ಆಗಿತ್ತು. ಜೊತೆಗೆ ನಗರ ಪೊಲೀಸ್ ಆಯುಕ್ತರು ಒಂದು ಆದೇಶವನ್ನ ಮಾಡಿದ್ರು. ಈ ಕುರಿತು ಒಂದು ವಿಚಾರಣೆಯನ್ನ ಮಾಡಿ ಒಂದು ವರದಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಡಿಸಿಪಿಗೆ ಒಂದು ಸೂಚನೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಎಸಿಪಿ ಪ್ರಿಯದರ್ಶಿನಿ ಅವರ ನೇತೃತ್ವದಲ್ಲಿ ಒಂದು ಎನ್ಕ್ವೈರಿಯನ್ನ ಮಾಡಲಾಗಿ ಆ ಒಂದು ಎನ್ಕ್ವೈರಿಯಲ್ಲಿ ಏನು ಈ ಒಂದು ಆರೋಪಿತೆ ಇದ್ದಾಳೆ ಸುಂದರಿ ಅಂತ ಹೇಳಿ, ಈಕೆ ಒಂದು ಡೈಮಂಡ್ ರಿಂಗ್ ಕದ್ದಿದ್ದಾಳೆ ಅನ್ನುವಂತ ಹಿನ್ನೆಲೆಯಲ್ಲಿ ಒಂದು ಏನು ಮನೆ ಮಾಲೀಕ ಅಥವಾ ಈಗ ಮನೆ ಕೆಲಸ ಮಾಡ್ತಾ ಇದ್ದಂತ ಮಾಲೀಕ ಏನಿರ್ತಾರೆ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆ ಕಂಪ್ಲೇಂಟ್ ಆಧಾರಿತವಾಗಿ ಪೊಲೀಸರು ಈಕೆಯನ್ನ ಕರೆಸಿ ಅದಾದ ನಂತರ ಏನು ವಿಚಾರಣೆ ಮಾಡಬೇಕು ಅನ್ನುವಂತಹ ವಿಚಾರವಾಗಿ ಫಸ್ಟ್ ಫ್ಲೋರ್ಗೆ ಕರ್ಕೊಂಡೋಗಿ ಅಲ್ಲಿ ಹಲ್ಲೆ ಮಾಡಿದ್ದಾರೆ ವಿಚಾರಣೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಅನ್ನುವಂತ ಆರೋಪ ಕೇಳಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಏನು ಈ ಒಂದು ಪ್ರಕರಣ ಕುರಿತಂತೆ ಏನು ಮೌನೇಶ್ ಅನ್ನುವಂತಹ PSI ಇದ್ದಾರೆ, ಆತ NCR ಮಾಡಿಕೊಂಡು ಅದಾದ ನಂತರ ಹೊರಗಡೆ ಹೋಗ್ತಾನೆ. ಅಲ್ಲಿದ್ದಂತಹ ಕ್ರೈಮ್ ಪಿಸಿಗಳು ಯಾರಿರ್ತಾರೆ, ಸಂಜಯ್ ರಾಥೋಡ್, ಸಂತೋಷ್ ಕುದ್ರಿ ಜೊತೆಗೆ ಅರ್ಚನಾ ಅನ್ನುವಂತಹ ಏನು ಕ್ರೈಮ್ ಪಿಸಿಗಳಿರ್ತಾರೆ. ಈ ಕ್ರೈಮ್ ಪಿಸಿಗಳು 3 ಜನ ಕೂಡ ಆಕೆಯ ಮೇಲೆ ಹಲ್ಲೆ ಮಾಡಿರುವಂತ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆ 3 ಜನ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿ ಏನು PSI ಮೌನೇಶ್ ದೊಡ್ಡಮನಿ ಇದ್ದಾರೆ ಅವ್ರಿಗೆ ರೂಲ್ ನಂಬರ್ 7 ಇಶ್ಯೂ ಮಾಡಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಡೈಮಂಡ್ ಕದ್ದಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಆ ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ್ದು ವರ್ತೂರು ಠಾಣೆಯ ಪೊಲೀಸರು. ಆ ಮಹಿಳೆಯ ಮೇಲೆ ಹಲ್ಲೆಯಾದಂತಹ ನಂತರದಲ್ಲಿ ಅದು ಮಾರಣಾಂತಿಕವಾದಂತಹ ಹಲ್ಲೆಯಾಗಿರುತ್ತೆ. ಸರಗಳ್ಳತನ ಪ್ರಕರಣದಲ್ಲಿ ಸುಂದರಿ ಬಿಬಿ ಮೇಲೆ ಹಲ್ಲೆಯನ್ನ ಮಾಡಿರ್ತಾರೆ ಪೊಲೀಸರು. ಅದಾದ ಬಳಿಕ ಈ ಸಂಬಂಧ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚನೆಯನ್ನ ನೀಡಲಾಗಿತ್ತು. ಈಗ ಆಂತರಿಕ ತನಿಖೆಯಲ್ಲಿ ಹಲ್ಲೆ ಮಾಡಿರೋದು ಗೊತ್ತಾಗ್ತಾ ಇದ್ದ ಹಾಗೆ ಯಾರು ಹಲ್ಲೆ ಮಾಡಿದಾರೋ ಅಧಿಕಾರಿಗಳು ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಆಂತರಿಕ ತನಿಖೆಗೆ ಆದೇಶವನ್ನ ಮಾಡಿದ್ರು. ಆ ಆಂತರಿಕ ತನಿಖೆಯ ರಿಪೋರ್ಟ್ನ ಆಧರಿಸಿ ಸಂಜಯ್ ರಾಥೋಡ್ ಜೊತೆಗೆ ಇನ್ನಿಬ್ಬರು ಒಟ್ಟಾರೆಯಾಗಿ 3 ಪೊಲೀಸರು, ಅರ್ಚನಾ
ಹಾಗೆ ಸಂತೋಷ್ ಈ ಮೂವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಎನ್ಸಿಆರ್ ದಾಖಲಿಸಿದ್ದಂತಹ ಪಿಎಸ್ಐ ಮೌನೇಶ್ ದೊಡ್ಡಮನಿ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ರೂಲ್ ನಂಬರ್ 7 ಜಾರಿ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಅದಾದ ನಂತರ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರವರೆಗೂ ಕೂಡ ಈ ಕೇಸ್ ರೀಚ್ ಆಗಿತ್ತು. ಯಾಕಂದ್ರೆ ಹಲ್ಲೆಗೊಳಗಾದಂತಹ ಮಹಿಳೆ ಆಕೆ ಪಶ್ಚಿಮ ಬಂಗಾಳ ರಾಜ್ಯದವರಾಗಿದ್ದಾರೆ.